ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಭಾಳ ಸಿಂಪಲ್ ಆಗಿರುವ ಒಂದು ಹಪ್ಪಳ ರೆಸಿಪಿ ತೋರಿಸಿದ್ದೀನಿ. ರವೆ ಹಪ್ಪಳ. ಇದ್ರಾಗ ನಾವು ಮೆಂತ್ಯ ಸೊಪ್ಪು ಹಾಕಿ ಹೆಲ್ದಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೆಂತ್ಯ ಸೊಪ್ಪಿನ ಹಪ್ಪಳ ಮಾಡಾಕ ನಾ ಇಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡೇನು. ನೀವು ನಾರ್ಮಲ್ ಉಪ್ಪಿಟ್ಟು ಮಾಡೋ ರವೆ ತಗೊಂಡ್ವಿ ಮಾಡ್ಕೋಬಹುದು. ನಾ ಇಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು ತಗೊಂಡೇನು. ಇದನ್ನ ಕ್ಲೀನಾಗಿ ಬಿಡಿಸ್ಕೊಂಡ 3 ರಿಂದ 4 ಸಲ ತೊಳೆದ ಇಟ್ಕೊಂಡೇನು ನಾನು. ಈಗ ಮೊದಲು ನಾವು ಹಿಟ್ಟು ಕುದಿಯಾಕ ನೀರ್ ಕಾಯಾಕಿಡೋನು. ಇಲ್ಲಿ ನಾನು ಒಂದ್ ಕಡೆ ಇಟ್ಕೊಂಡೇನು. ಈಗ ನೀರ್ ಹಾಕೋಣ. ಇದ್ರಾಗ 1 ಕಪ್ ರವೆ ತಗೊಂಡೆವು. 8 ಕಪ್ ನೀರ್ ಇಟ್ಕೋಬೇಕು ನಾವ. ಈಗ ಮಸಾಲೆ ಮಿಕ್ಸ್ ಮಾಡೋಣ. ಇದ್ರಾಗ ಒಂದ್ ಅರ್ಧ ಚಮಚ ಜೀರಿಗೆ, ನೀವು ಬೇಕಂದ್ರೆ ಇದ್ರಾಗ ಅಜ್ವಾಯಿನ್ ಬಿ ಹಾಕಿ ಮಾಡ್ಕೋಬಹುದು. ಒಂದ್ ಅರ್ಧ ಚಮಚ ಹಪ್ಪಳ ಖಾರ, ರುಚಿಗೆ ಬೇಕಾಗುವಷ್ಟು ಉಪ್ಪ. ನಾ ಇಲ್ಲಿ 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕದೇನು. ಒಣ ಮೆಣಸಿಕಾಯಿ ಪೌಡರ್ ಮಾಡಿ, ನೀವು ಬೇಕಂದ್ರೆ ಹಸಿ ಮೆಣಸಿಕಾಯಿ ಬಿ ಹಾಕಿ ಮಾಡ್ಕೋಬಹುದು. ಕಟ್ ಮಾಡಿ ಹಾಕೋಬಹುದು. ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ರಿ. ಈಗ ನೀರ್ ಹೆಸರು ಬರ್ಬೇಕು ನಮಗ. ಮುಚ್ಚಿಡುನು. ಇದು ಹೆಸರು ಬರುತ್ತನ ಮೆಂತ್ಯ ಸೊಪ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪ ಆದಟ್ ನೀವು ಎಳೆದಿದ್ದು ತಗೊಂಡ್ ಮಾಡ್ಕೋರಿ. ನೀವು ಕೇಳ್ಬಹುದು ಮೆಂತ್ಯ ಸೊಪ್ಪ ಕೈ ಬರೋದಿಲ್ಲ ಏನತ್ತಲ್ಲಿ. ಮೆಂತ್ಯ ಸೊಪ್ಪ ನಾವು ಕುದಿಸ್ಕೊಂಡಿರ್ತೀವಲ್ಲ, ಕೈ ಬರುದಿಲ್ಲ. ಮಾಡ್ಕೋಬಹುದು ನೀವು ಆರಾಮಾಗಿ. ನೀವ್ ಇದನ್ನ ದಂಟಲ್ ಇರ್ತದಲ್ಲ ಅದನ್ನ ತಗೋಬಾರ್ದು. ತಪ್ಪಲ ಅಟ್ಟ ಮುಂದಿಂದ ಅಟ್ಟ ಎಳಿದ ಬಿಡಿಸ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೋರಿ. ಮತ್ತೆ ಈ ಹಪ್ಪಳ ಮಾಡಿ ನಾವ 1 ವರ್ಷ ತನ ಬಿ ಸ್ಟೋರ್ ಮಾಡ್ಕೋಬಹುದು. ಚಲೋದಂಗ ಬಿಸ್ಲಾಗ ಒಣಸಿ ಇಟ್ಕೊಂಡ್ರಿ ಅಂದ್ರೆ ಏನು ಆಗೋದಿಲ್ಲ. ಇದ್ ನೋಡ್ರಿ ಮೆಂತ್ಯ ಸೊಪ್ಪ ಕಟ್ ಮಾಡ್ಕೊಂಡೆ ನಾನ. ಇದ್ ನೋಡ್ರಿ ನೀರ್ ಹೆಸರು ಬಿ ಬಂದೈತಿ. ನಾವ್ ಮೆಣಸಿಕಾಯಿ ಪೌಡರ್ ಹಾಕೋದ್ರಿಂದ ಕಲರ್ ಈ ತರ ಬಂದೈತಿ. ಅದ್ರ ಟೇಸ್ಟ್ ಚಲೋ ಇರ್ತೈತಿ. ಹಾಕಿ ಮಾಡ್ಕೋರಿ. ಈಗ ನಾವ ರವಾ ಹಾಕಿ ತಿರ್ಬ್ಯಾಡೋನು. ಉರಿ ನೀವ ಸಣ್ಣ ಇಟ್ಕೋರಿ ರವಾ ಹಾಕಬೇಕಾದ್ರ, ಇಲ್ಲಂದ್ರ ಗಂಟಾಗೋ ಚಾನ್ಸ್ ಇರ್ತೈತಿ. ಉರಿ ಸಣ್ಣ ಇಟ್ಕೊಂಡ ತಿರ್ಬ್ಯಾಡ್ಕೋತ ಹಾಕಿರಿ ಅಂದ್ರ ಗಂಟ ಆಗುದಿಲ್ಲದ. ಈ ಹಪ್ಪಳ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ. ಮತ್ತೇನು ನಾವ ತಯಾರಿ ಮಾಡ್ಬೇಕಂತಿಲ್ಲ. ಯಾವಾಗ ನಮಗ್ ಮಾಡ್ಬೇಕ ಅನಿಸ್ತತಿ, ಟೈಮ್ ಇರ್ತೈತ್ಲ, ಆಗ ಮಾಡ್ಕೋಬಹುದು. ನೀವು ಮೆಂತ್ಯ ಸೊಪ್ಪು ಬೇಡ ಅಂದ್ರ ಇದ ತರ ಪ್ಲೇನ್ ಆಗಿ ಬಿ ಮಾಡ್ಕೋಬಹುದು. ಇದ್ರಲ್ಲಿ ನೀವು ಬೇಕಂದ್ರ ಎಳ್ ಹಾಕಿ ಬಿ ಮಾಡ್ಕೋಬಹುದು. ಎಳ್ಳದ ಫ್ಲೇವರ್ ಬಿ ಚಲೋ ಬರ್ತೈತಿ. ಇದೀಗ ಕುದಿಲಿ. ಈಗ ರವಾ ಹಾಕಿ ಒಂದ್ 5 ನಿಮಿಷ ಆತಿದ್ ಕುದಿಯಾಕತ್ತ. ಈಗ ಇಲ್ಲಿ ನಾವ ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡೋನು. ಮಿಕ್ಸ್ ಮಾಡ್ರೊಮ್ಮೆಲ್ಲ ನಾವ್ ಇದನ್ನ ಒಂದ್ 15 ರಿಂದ 20 ನಿಮಿಷ ಕುದಿಸ್ಕೋಬೇಕು. ಚಲೋದಂಗ್ ಕುದಿಸಿ ಹಾಕಿದ್ವು ಅಂದ್ರ ನಡಿವ್ ಕಟ್ಟದು ಆಗೋ ಚಾನ್ಸ್ ಇರಂಗಿಲ್ಲ. ಇದ ಕುದ್ದ ಗಟ್ಟಿ ಬಿ ಆಗ್ತೈತಿ. ಉರಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ ಮುಚ್ಚಿ ಬಿಡ್ತೇನೆ ನಾನ. ನಡಿವ್ ಒಂದ್ ಸ್ವಲ್ಪ ತಗದ ತಿರ್ಬ್ಯಾಡ್ರಿ, ಇಲ್ಲಂದ್ರ ತಳ ಹತ್ತತಿ. ಮತ್ ತಳ ದಪ್ಪ ಇದ್ದುದ ಇಟ್ಕೊಂಡ ಮಾಡ್ಕೋರಿ ನೀವ. ಇದ್ ನೋಡ್ರಿ ಕುದಿಯಾಕತ್ತ ಒಂದ್ 20 ನಿಮಿಷ ಆತು. ಗಟ್ಟಿ ಆಗೈತಿ ನೋಡ್ಬೋದು ನೀವ. ಈಗಿದ ಆಗೈತಿ. ಗ್ಯಾಸ್ ಬಂದ್ ಮಾಡ್ತೇನೆ ನಾನ. ಗ್ಯಾಸ್ ಬಂದ್ ಮಾಡಿ ಒಂದ್ 5 ರಿಂದ 10 ನಿಮಿಷ ಮುಚ್ಚಿ ಬಿಡೋನು. ಒಂದ್ ಸ್ವಲ್ಪ ಆರ್ತತಿ, ಆಗ ನಾವ ಹಪ್ಪಳ ಮಾಡ್ಕೊಳ್ಳೋನು. ಇದ ಮುಚ್ಚಿಟ್ಟ ಒಂದ್ 10 ನಿಮಿಷ ಆತು. ಇದ್ ನೋಡ್ರಿ ಈ ತರ ಗಟ್ಟಿ ಐತಿದ. ಇದನ್ನೀಗ ಬ್ಯಾರೆ ಒಂದ್ ಪಾತ್ರೆದಾಗ ತಕೋತೇನೆ ನಾನ. ಈಗ ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡಾಕ ನಾ ಇಲ್ಲೊಂದ ಅರ್ವಿ ಹಚ್ಚಿದೆನು.
ಇವನ್ನ ಮಾಡ್ಕೊಳಕ್ ನಮಗೆ ಪಾಲಿಥೀನ್ ಬೇಕಂತಿಲ್ಲ, ನಾವು ಬಟ್ಟೆ ಮ್ಯಾಗ ಬಿ ಹಾಕೋಬಹುದು. ಇದು ಹಿಟ್ಟು ಬಿ ತಕ್ಕೊಂದೇವಲ್ಲ, ಇದು ಆ ರೀತಿಗ ನೀವು ಎಷ್ಟು ದೊಡ್ಡ ಮಾಡೋರ್ದಿರಲ್ಲ ನೋಡಿ ಮಾಡ್ಕೋಬಹುದು. ಹಿಟ್ಟು ಚಮಚದಾಗ ತಗೊಂಡ ಈ ತರ ಹಾಕಿ ಅಡಾಗ ಮಾಡ್ಕೋತ ಹೋಗ್ರಿ. ನಿಮ್ಗೆ ಎಷ್ಟು ದೊಡ್ಡ ಸಣ್ಣ ಬೇಕಲ್ಲ ಮಾಡ್ಕೋಬಹುದು. ನೋಡ್ರಿ ಎಷ್ಟು ಸಿಂಪಲ್ ಐತಿ. ಅಕ್ಕಿ ಕಸಿಂದ ಈ ತರ ಸ್ಪ್ರೆಡ್ ಮಾಡ್ಕೋತ ಹೋಗ್ಬೋದು. ಒಂದ್ 5 ನಿಮಿಷದಾಗ ನಾವು ಒಂದು 100 to 200 ಹಪ್ಪಳ ಮಾಡ್ಕೋಬಹುದು. ಬಹಳ ಸಿಂಪಲ್ ಆಗಿ ಮಾಡ್ಕೋಬಹುದು ನಾವು ಇದನ್ನ ಹಪ್ಪಳ. ಎಲ್ಲ ಹಪ್ಪಳ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲ ಹಪ್ಪಳ ಬಿ ಮಾಡ್ಕೊಂಡೇನೆ ನಾನು. 1 ಕಪ್ ರವೆದಾಗ ಇಷ್ಟೆಲ್ಲ ಹಪ್ಪಳ ಆಗಿದಾವು. ಮತ್ ಮಾಡ್ಕೊಳಕು ನಂಗೆ ಒಂದು 5 ನಿಮಿಷ ಟೈಮ್ ಆಯ್ತು. ಬಹಳ ಸಿಂಪಲ್ ಐತಿ ಇವತ್ತಿನ ಮಾಡ್ಕೊಳ್ಳೋದ. ಇವತ್ನೀಗ ಬಿಸಿಲಾಗ ಒಣಸ್ತೇನೆ ನಾನು, ಒಣಗಿದ ಬೆಳಗ್ಗೆ ತೋರಿಸ್ತೇನೆ ನಾನು ನಿಮ್ಗೆ. ನೋಡ್ರಿ ರವೆ ಹಪ್ಪಳ ಮಾಡ್ಕೊಂಡಿದ್ದಲ್ಲ, ಇವ ಒಣಗಿದಾವು ನೋಡ್ಬೋದು ನೀವು. ಇವತ್ತನ್ನ ಚಲೋದಂಗ 2 ರಿಂದ 3 ದಿನ ಒಣಸ್ಕೋಬೇಕು. ಇವತ್ತನ್ನ ನಾನು ಬಟ್ಟೆ ಮ್ಯಾಗ ಹಾಕೊಂದಿನಿ, ನೀವು ಬಟ್ಟೆ ಮ್ಯಾಗ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ತಕ್ಕೊಳಕ್ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಪಾಲಿಥೀನ್ ಇದ್ರೆ ನೀವು ಪಾಲಿಥೀನ್ದಾಗ ಹಾಕೊಂಡ್ರೆ ಬೇಗನೆ ಸುಲಭವಾಗಿ ತಕ್ಕೋಬಹುದು. ಬಟ್ಟೆ ಮ್ಯಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ, ಕಟ್ ಅದು ನಡಿವವ. ಅದಕ್ಕಾಗಿ ನೀವು ಪಾಲಿಥೀನ್ ಮ್ಯಾಗ ಹಾಕೋರಿ. ಈಗ ನಾ ನಿಮ್ಗೆ ಫ್ರೈ ಮಾಡಿ ತೋರಿಸ್ತೇನೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನು, ಎಣ್ಣೆ ಕಾದೈತಿ. ಈಗ ಫ್ರೈ ಮಾಡ್ಕೊಂಡು ಹಪ್ಪಳ ಹಾಕ್ತೇನು. ನೋಡ್ರಿ ಹೀಗೆ ಬೇಕಾದ್ರೆ ಫ್ರೈ ಮಾಡಿ ಉಳಿದ ಡಬ್ಬಿ ತುಂಬಿಡ್ತೇನೆ ನಾನು. ನೋಡಿದ್ರಲ್ಲ ಮೆಂತ್ಯ ಸೊಪ್ಪು ಹಾಕಿ ರವೆ ಹಪ್ಪಳ ಎಷ್ಟು ಸಿಂಪಲ್ ಐತೆ ಮಾಡ್ಕೊಳ್ಳೋದಂತ. ಹಪ್ಪಳ ಏನು ಮಸ್ತಾಗಿ ಬಂದವು. ನಿಮಗೊಂದು ಮುರಿದು ತೋರಿಸ್ತೇನೆ ನೋಡ್ರಿ ನಾನು. ಭಾಳ ಕ್ರಿಸ್ಪಿಯಾಗಿ ತಿನ್ನಾಕು ಭಾಳ ಮಸ್ತಾಗಿರ್ತಾವು. ಮತ್ತು ಮಾಡ್ಕೊಳ್ಳೋದಂತೂ ಭಾಳ ಸಿಂಪಲ್ ಐತಿ. ನೋಡಿದ್ರಲ್ಲ ರವೆ ಹಪ್ಪಳ ಹೇಗೆ ಮಾಡ್ಕೊಳ್ಳೋದಂತ. ತಿನ್ನಾಕಂತೂ ಭಾಳ ಮಸ್ತಾಗಿರ್ತಾವು. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದ.